ರಾಜಭಕ್ಷಿ ಅವರೇ ನಮಸ್ತೆ, ಚೆನ್ನಾಗಿದ್ದೀರಾ? ಅಯ್ಯೋ ಬಿಡಿ ಬಿಡಿ, ಬೇಡ 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 ಪಾಪ, ಚೆನ್ನಾಗಿದ್ದೀರಲ್ಲ? ಹಾ, ಮಗಲ್ಲ ಏನಪ್ಪ ಹೆಸರು? ಅಯ್ಯೋ ಅಯ್ಯೋ, ದೇವ್ರು ಒಳ್ಳೇದು ಮಾಡ್ಲಪ್ಪ. ಚೆನ್ನಾಗಿರ್ಲಿ. ಸರಿ, ಎರಡನೇ ವಿಸಿಟ್ ಅಲ್ವಾ ಇದು? ಯಾವ ಊರಿದು? ಕೋಳೂರು ಸರ್. ಮುದ್ದೇಬಿಹಾಳು ತಾಲೂಕು ಕೋಳೂರು. ಮುದ್ದೇಬಿಹಾಳು ತಾಲೂಕು ಕೋಳೂರು. ಇದು ಸೆಕೆಂಡ್ ವಿಸಿಟ್ ಅಲ್ವಾ ನಿಮ್ಗೆ ಬಂದಿರೋದು? ಸರಿ, ನಾನೇನ್ ಹೇಳಿದ್ದೆ ನಿಮ್ಗೆ? ನಾನೇನ್ ಹೇಳಿದ್ದೆ ನಿಮ್ಗೆ? ಇಲ್ಲ ಸರ್, ಇದು ಕಂಪ್ಲೀಟ್ ಮಾಡಿ ಇದನ್ನ. ಸರಿ ಸರಿ, ಕಂಬಗಳು ಎಲ್ಲ ಸರಿ. ಇದು ಈ ಕಟ್ಟೆ ಇದೆಯಲ್ಲ, ನೇರವಾಗಿರ್ಬೇಕಿದು. ಇದು ನೇರವಾಗಿ ಸ್ವಲ್ಪ ಮಣ್ಣು ಹಾಕೊಂಡು ಒಂದ್ ಲೆವೆಲ್ ಮಾಡ್ಕೊಂಡ್ಬಿಡಿ, ನೀರ್ ಈ ಕಡೆ ಹೋಗ್ಲಿ ಅಂತ ಹೇಳಿ. ಒಂದು. ಎರಡನೇದು, ಈಗ ಫೈನಾನ್ಷಿಯಲ್ ಟೈಟ್ ಆಗ್ತಾ ಇತ್ತು ನಿಮ್ಗೆ, ಬರ್ತಾ ಇಲ್ಲ, ಆಗವಾಗ್ತಾ ಇಲ್ಲ, ಸರಿನಾ? ಕೆಲಸ ಆಗಲ್ಲ ಅಂತ ಯಾಕೆ ನಿಂತೋಗತ್ತಂದ್ರೆ, ಇದು ಎಷ್ಟು ದಿನ ಆಯ್ತು ಹಾಕೊಂಡು? ಒಂದ್ ತಿಂಗಳಾಯ್ತು. ನಿನಗೆ ಕೊಡೋರು ಕೊಡಲ್ಲ ಅಮೌಂಟು, ಅರ್ಥ ಆಯ್ತು ಹೇಳೋದು? ನೀನು ಇಲ್ಲಿ ಹಾಕೋಬೇಡ ಅಂತ ಹೇಳಿಲ್ವ ನಾನು ಅವಾಗ? ಇಲ್ಲಿ ಏನ್ ಹಾಕೋಬೇಡಪ್ಪ, ಫ್ರೀ ಬಿಡಪ್ಪ ಅಂತ ಹೇಳಿದ್ದೀನಿ. ಒಂದು. ಎರಡನೇದು, ಇಲ್ಲಿಂದ ನೀರ್ ಬಿಟ್ರೆ ಅಲ್ಲಿಗೆ ಹೋಗ್ಬೇಕು ನನಗೆ, ಅರ್ಥ ಆಯ್ತಾ? ಎಲ್ಲ ಅಪ್ ಅಂಡ್ ಡೌನ್ ಆಯ್ತು ನೋಡು, ಅದು ಹೈಟ್ ಆಯ್ತು, ಸಿಮೆಂಟ್ ಹಾಕ್ಸಿರೋದು, ಇದು ಡೌನ್ ಆಯ್ತು. ಇಲ್ಲಿ ಬೇರೆ ತಗೊಬಂದು ಒಂದು ಟ್ರ್ಯಾಕ್ಟರ್ ರೋಡ್ ಹಾಕೊಂಡಾಗ ನಿನಗೆ ಎಲ್ಲಿ ದುಡ್ಡು ಬರುತ್ತೆ ನಿನಗೆ? ಬಾ 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 ಅಂದ್ರೆ ಇದೇನಿದು? ಯಾವುದೇ ಕಾರಣಕ್ಕೂ ಮನೆಯಿಂದ ಇಟ್ಕೋ, ಇಲ್ಲ ಈ ಕಡೆ ಇಟ್ಕೋ ಅಂತ ಹೇಳಿದ್ದೀನಿ ನಿನಗೆ. ಇಲ್ಲಿ ಯಾವ್ದು ತೂಕ ಹಾಕೋಬೇಡ, ಯಾವ್ದು ಹಾಕೋಬೇಡ ಅಂತ ಹೇಳಿದೀನಿ. ಇಲ್ಲಿ ಹಾಕೊಂಡ್ರೆ ಕೆಲ್ಸ ಹಂಗೆ ನಿಂತೋಗುತ್ತೆ, ಸ್ಟಾಪ್ ಆಗುತ್ತೆ. ಇವತ್ತು ಬರ್ತೀವಿ ಅಂದ್ರೆ ನಾಳೆ ಬರೋದೇ ಇಲ್ಲ ಕೂಲರ್, ಮತ್ತೆ ನಿನಗೆ ಅವ್ರಿಗೆ ಅಡ್ಜಸ್ಟ್ ಮಾಡಕ್ಕೂ ಆಗಲ್ಲ. ಯಾವ್ದೋ ಒಂದು ಸಮಸ್ಯೆ ಇದು, ಇದಕ್ಕೆ ಮನೆಗಂತ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಿ ಅನ್ಕೋಪ ರಾಜಭಕ್ಷಿ ಅವರೇ, ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ, ಅದು ಯಾವ್ದಕ್ಕೂ ಹೋಗುತ್ತೆ. ಒಂದು ಹಾಸ್ಪಿಟ್ಲ್ ಖರ್ಚು, ಇನ್ನೊಂದು ಮತ್ತೊಂದು ಮಗದೊಂದು ಹೋಗ್ಬಿಡುತ್ತೆ, ಸರಿನಾ? ಯಾವ್ದೇ ಕಾರಣಕ್ಕೂ ಇದು ಸ್ವಲ್ಪ ಮಣ್ಣು ಹಾಕೊಂಡು ಕ್ಲೀನಾಗಿ, ಅದಕ್ಕಿಂತ 1 ಇಂಚ್ ಹೈಟ್ ಕೊಟ್ಟು ನೀರಿಗೆ ಹೋಗ್ಬಿಡಿ, ಸರಿನಾ? ಸಿಮೆಂಟ್ ಹಾಕಿಸ್ತೀರ ಹೆಂಗೆ ಇದಕ್ಕೆ? ಇದಕ್ಕೆ ಸಿಮೆಂಟ್ ಹಾಕಿಸ್ತೀರಾ? ಇಲ್ಲಿ ಸಿಮೆಂಟ್ ಹಾಕಿಸಿದಾಗ ಕೆಲಸ ಮಾಡಿ, ಇಲ್ಲಿಂದ ನೀರು ಹಾಕಿದ್ರೆ ಟೋಟಲ್ ಇದೆಲ್ಲ ತಗೊಂಡ್ಬಿಡಿ. ಇಲ್ಲಿವರೆಗೂ ತಗೋಬೇಕು, ವೆರಿ ಇಂಪಾರ್ಟೆಂಟು ನೋಡಿ. ಇಲ್ಲಿವರೆಗೂ ಮಾತ್ರ ತಗೋಬಾರ್ದು. ಎಲ್ಲಿದೆಯೋ ಮನೇಲಿವರೆಗೂ ತಗೊಂಡ್ಬಿಡಿ ಹೈಟ್ನ. ತಗೊಂಡು ಅದಕ್ಕಿಂತ ಹೈಟ್ ತಗೋಬೇಡಿ, ಮತ್ತೆ ಅದಕ್ಕಿಂತ ಜಸ್ಟ್ 1 ಇಂಚ್ ಹೈಟ್ ತಗೊಂಡು ಸರ್ಫೇಸು ಕಂಪ್ಲೀಟ್ ಆಗಿ ನೀರು ಹೋಗಿರ್ಲಿ, ಸರಿನಾ? ಇದು ಜಾಸ್ತಿ ಮಾಡಿ ಅದು ಕಡಿಮೆ ಇರಬಾರ್ದು. ಮತ್ತೆ ಅಂಗಳ ನೆನ್ಪಿಟ್ಕೊಳ್ಳಿ. ಯಾಕೆ ನಾನು ಒತ್ತಿ ಹೇಳ್ತಿದ್ದೀನಿ ಅಂತಂದ್ರೆ, ಉದಾಹರಣೆಗೆ ಸಿಮೆಂಟನ್ನು ಉಳಿತಪ್ಪ, ಇನ್ನೊಂದು ಉಳಿತು, ಮಣ್ಣು ಉಳಿತು, ಜಾಸ್ತಿ ಆಯ್ತು ಅಂತಂದ್ರೆ ನಾವು ಇಲ್ಲಿಗೆ ಹಾಕೊಂಡ್ಬಿಡ್ತೀವಿ. ಹಾಕೊಂಡಾಗ ಅದು ಏರುಪೇರಾಗತ್ತೆ. ನನಗೇನು ಗೊತ್ತಾ, ಅಲ್ಲಿ ಎಷ್ಟಿದೆಯೋ ಅಷ್ಟೇ ಇರ್ಲಿ, 1 ಇಂಚು ಕಡಿಮೆ ಇರ್ಲಿ, ಕ್ರಾಸ್ನಿಗೆ ಹೋಗ್ಲಿ ಬೇಕಾರೆ, ಬಟ್ 1 ಇಂಚು ಜಾಸ್ತಿ ಆಗಬಾರ್ದು. ನೆನ್ಪಿಟ್ಕೊಂಡ್ಬಿಡಿ, ಸರಿನಾ? ಬನ್ನಿ ಕ್ಲೀನ್ ಆಗಿ ಕೇಳಿ ಏನ್ ಹೇಳಿ. ಇನ್ನು ಫಸ್ಟ್ ನೀವು ಮಾಡಂತ ಕೆಲಸ ಏನ್ ಗೊತ್ತಾ? ಇನ್ ತೆಗಿಸ್ಬೇಕು. ಇನ್ ತೆಗಿಸಿ ನೀವು ಇಲ್ಲ ಹಾಕೊಳ್ಳಿ, ತೊಂದ್ರೆ ಏನಿದೆ? ಸರಿನಾ? ಬೇಡಪ್ಪ ನಿಮ್ಗೆ ಇನ್ನು ಅನುಕೂಲ ಆಗಿಲ್ಲ ಅಂದ್ರೆ ಹಾಕ್ಸ್ಬೇಕಂತ ಆಗ್ತಾನೆ ಇರ್ತಾರ. ನಾನೇನ್ ಹೇಳಿದೆ ಈಗ, ಅಲ್ಲಿ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಕೆಲಸಗಾರರು ಕೂಡ ಬರಲ್ಲ, ಅರ್ಥ ಆಯ್ತಾ? ನಿಂತ್ಕೊಂಡು ಹೋಗ್ಬಿಡುತ್ತೆ. ಫಸ್ಟ್ ತೆಗಿಸಿ ಅದನ್ನ, ಇದೆಲ್ಲ ಇದು ಈ ಕೆಲ್ಸಕ್ಕಂತ ತಂದಿದ್ದೀವಿ ತಾನೆ, ಇವನ್ನ ಕೆಲಸ ಮಾಡ್ಸಕ್ಕೆ ಆಗಲ್ಲ. ಇವನ್ನ ಇನ್ನೂ ಒಂದು ಕೆಲಸ ಮಾಡಿ, ಇನ್ನೂ ಒಂದು ಅಲ್ಲಿ ಇಟ್ಕೊಂಡ್ಬಿಡಿ. ಇನ್ನೂ 1 ವರ್ಷ ಮುಂದ್ ವರ್ಷ ಬರ್ತೀವಿ, 3 ವರ್ಷವರೆಗೂ ಮಾಡ್ಸಿರಲ್ಲ ನೀವು. ಇಲ್ಲ ಸರ್, ಈಗ ಅಲ್ಲಿ ಸರ್ ಒಂದು 10 ದಿನ ಆಯ್ತು ಈ ಕಡೆ, ನಾನು ಮತ್ತೆ ಈ ಕಡೆ ಸದ್ಯ ಸ್ವಲ್ಪ ಈ ಕಡೆ ಇಟ್ಕೊಂಡ್ಬಿಡಿ ಎಲ್ಲ, ಯಾವುದೇ ಕಾರಣ ಕೆಡಬೇಡಿ. ಏನಮ್ಮ ಚೆನ್ನಾಗಿದ್ರಮ್ಮಯ್ಯ? ಸಂಪಲ್ವಾ ಇದು? ಸಂಪಲ್ವಾ? ಸಂಪ್ ಚೆನ್ನಾಗಿ ಮಾಡ್ಸಿದ್ರು ಇವ್ರೆ. ಇದೇನಿದು? ಅದೇ ಸರ್, ಸುಮ್ನೆ ಈಗ ಜಸ್ಟ್ ಈಗ ಮಾಡತನ ನಿಮ್ಗೆ ಕೇಳಿ ಮಾಡ್ಬೇಕಂತ. ಯಾವಾಗ ಮಾಡಿದ್ರಿ? ಈಗ ಅದು ತೆಗೆದು 1 ತಿಂಗಳಾಯ್ತು ಸರ್. ಅಲ್ಲ, ಈಗ ಮಾಡಿ 1 ತಿಂಗಳಾಗಿದೆ. ಹೊರಗಡೆ ಇತ್ತಲ್ಲ ಸರ್. ಒಂದ್ ನಿಮಿಷ. ಹಾ, ಜಸ್ಟ್ ಬನ್ನಿ ಸ್ವಲ್ಪ. ಇದನ್ನ ಇಲ್ಲಿಡ್ಬೇಡಿ, ನೀವು ಯಾವಾಗಾದ್ರೂ ಒಂದ್ಸರಿ ಮಾಡೋದಮ್ಮಯ್ಯ. ಇದನ್ನ ಈ ಕಡೆ ಇಟ್ಕೊಳ್ಳಿ ಬೇಕಾದ್ರೆ, ಇಡಬಾರ್ದು. ಡೇಂಜರಸ್ ಅಮ್ಮ, ಇಡಬಾರ್ದು.
ಸಾಧ್ಯವಾದ ನೀವು ಯಾವಾಗಾದ್ರೂ ಒಂದ್ಸರಿ ಅಂದ್ರೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇದು ಒಂಥರ ಹೆಂಗೆ ಅಂದ್ರೆ ಕಣ್ಣಲ್ಲಿ ನಾವು ಹಾಕೊಂಡಂಗಮ್ಮ ನೋವಾಗಲ್ವಾ? ಸೊ ಹಂಗಾಗಿ ಆರ್ಗಳು ಬಾಧಿಸುತ್ತೆ. ಅರ್ಥ ಆಯ್ತಾ? ಹಾ, ಬಾ ಪರಾಜಪಕ್ಷಿ. ಇದು ಯಾರು ಹೇಳಿದ್ರಿ ನಿನಗೆ ಹಾಕೋ ಅಂತ? ಯಾರು ಹೇಳಿಲ್ಲ. ನಾನು ಕೇಳಿದ್ದ? ಕೇಳಿಲ್ಲ. ಕೇಳಿದ್ರೆ ಹಾಕೊಂಡ್ಬಿಟ್ಟಿದಿ. ಅರ್ಥ ಆಯ್ತಾ? ಇದು ಎಷ್ಟು ಕೆಲಸ ಮಾಡುತ್ತಂದ್ರೆ ಇದು ಭಯ ಆಗತ್ತ ಕೇಳಿದ್ರಿ ನಿನಗೆ. ಅರ್ಥ ಆಯ್ತು ಹೇಳೋದು? ಅರ್ಥ ಆಯ್ತು ಹೇಳೋದು? ನಾನು ಉತ್ಪ್ರೇಕ್ಷೆಯಿಂದ ಮಾತಾಡ್ದಂಗೆ ಆಗುತ್ತೆ. ಅದನ್ನ ನಾನು ಏನ್ ನಾನು ಹೇಳ್ತಾ ಇದ್ರಿ ನಿಮ್ಗೆ, ಅಯ್ಯೋ ಉತ್ಪ್ರೇಕ್ಷೆ ಮಾಡ್ಕೊಂಡು ಮಾತಾಡ್ತಾರೆ ಬಿಡು ಅನ್ನೋ ಒಂದು ಪರಿಸ್ಥಿತಿ ನಮ್ಮ ವೀಕ್ಷಕರಿಗೆ ಆಗುತ್ತೆ. ಅರ್ಥ ಆಯ್ತಾ? ನಮ್ಮ ಕ್ಲೈಂಟ್ಸು ಹಂಗೆ ಆಗೋದು. ಸೊ ಹಂಗಾಗಿ ನಾನು ಹೇಳೋದು, ಇದು ತಿರ್ಗಾ ಅಪಘಾತಗಳು ಕೂಡ ಆಗಂತ ಚಾನ್ಸ್ ಇರುತ್ತೆ ಇದು ಇದ್ದಾಗ. ಇದು ಸರಿನಾ? ವೆರಿ ಇಂಪಾರ್ಟೆಂಟ್. ನೀವು ಅಕಸ್ಮಾತ್ ಮಾಡೋ ಹಾಗಿದ್ರೆ ಇದನ್ನ ಟಚ್ ಮಾಡ್ದಂಗೆ ಸಪರೇಟ್ ಆಗಿ ಇಲ್ಲಿ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಏನಿಲ್ಲ. ಒಂದು ಶೆಡ್ ಹಾಕೊಳ್ಳಿ, ಸಣ್ಣ ಗುಡಿಸ್ಲು ಹಾಕೊಳ್ಳಿ, ಏನನ್ನ ಹಾಕೊಳ್ಳಿ. ಇದು ಸರ್ಫೇಸ್ ಇದು ಏನಿದೆಯೋ ಫೇಸು ಪರ್ಫೆಕ್ಟ್ ಲೆವೆಲ್ ಇರೋ ಹಾಗೆ ಈ ಕಡೆ ಬರಬಾರ್ದು, ಈ ಕಡೆನೂ ಹೋಗ್ಬಾರ್ದು. ಇಲ್ಲಿ ಬಿಟ್ಬಿಟ್ಟು ಒಂದ್ ಅಡಿ ಬಿಟ್ಟು ಅದೇ ಶೀಟ್ನಲ್ಲಿ ಇದು ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಏನಿಲ್ಲ. ಅಲ್ಲಿ ಯಾವಾಗ ಮಾಡಿದ್ರು ಮತ್ತೆ ಅಲ್ಲಿ ನಾನು ಅವತ್ತು ಕ್ಲಿಯರ್ ಕಟ್ ಆಗಿ ಹೇಳೋಗಿದ್ದೀನಿ. ದಿಸ್ ಇಸ್ ಸೆಕೆಂಡ್ ವಿಸಿಟ್. ಅರ್ಥ ಆಯ್ತು ಹೇಳೋದು? ಮಿಸ್ಟೇಕ್ ಮಾಡ್ಕೋಬೇಡಿ. ದಿಸ್ ಈಸ್ ಈಗ ವಾಸ್ತು ಅನ್ನೋದು ಏನಪ್ಪಾ ಅಂತಂದ್ರೆ ಬ್ಲೇಡ್ ಇದ್ದ ಹಾಗೆ. ಅದು ಬ್ಲೇಡ್ ನಲ್ಲಿ ನಾವು ಹಣ್ಣು ಬೇಕಾದ್ರೆ ಕೊಯ್ತೀವಿ, ಏನ್ ಬೇಕಾದ್ರೆ ಮಾಡ್ಕೊಳ್ತೀವಿ. ಎಷ್ಟು ಚಾಕುನಲ್ಲಿ ಏನ್ ಬೇಕಾದ್ರೆ ಹೆಲ್ಪ್ ಮಾಡ್ಕೊಳ್ತೀವಿ ಅಲ್ವಾ? ನೆಗೆಟಿವ್ ನಲ್ಲಿ ಯೋಚನೆ ಮಾಡ್ಬೇಕಂದ್ರೆ ಏನ್ ಬೇಕಾದ್ರೂ ನೆಗೆಟಿವ್ ಆಗುತ್ತೆ ನಮ್ಗೆ ಅಲ್ವಾ? ಸೊ ಹಾಗಾಗಿ ಸ್ಥಾನಬಲ ಬಗ್ಗೆ ಬರುತ್ತಲ್ಲ, ಸ್ಥಾನಬಲವನ್ನ ಸರಿ ಮಾಡಿಕೊಂಡು ಮುನ್ನುಗ್ರಿ. ಸ್ವಲ್ಪ ಮುಂದಕ್ಕೆ ಬನ್ನಿ. ಫಸ್ಟ್ ಕಿತ್ತಾಕಿದ ಜಾಂಟಿರ್ಬಾರ್ದು. ಅರ್ಥ ಆಯ್ತಾ? ಇಲ್ಲಿ ಎಷ್ಟು ಬೇಕಾದ್ರೆ ನೋಡಿ, ಅಲ್ಲಿ ಲೋಡ್ ಮಾಡಬೇಡಿ ಅಂತ ಹೇಳಿದೆ. ಇಲ್ಲಿ ವೇಸ್ಟು ಏನಿದ್ರು ಕೂಡ ಎಲ್ಲ ಲೋಡ್ ಮಾಡಿ, ಏನು ತೊಂದರೆ ಏನಿಲ್ಲ. ಈಗ ಇದು ಬಾರ್ಡರ್ ಈ ಕಡೆ ಏನಾದ್ರು ತಂತಿ ಬೇಲಿ ಆಗ್ಬೋದಲ್ಲ? ನೋಡಿ, ಒಂದು ಇಲ್ಲಿ ತಂತಿ ಬೇಲಿ ಅಂತಂದ್ರೆ ನೋಡಿ, ಅಲ್ಲಿ ಕಡಿಮೆ ಬಂತು, ಇಲ್ಲಿ ಜಾಸ್ತಿ ಬಂತ. ಅರ್ಥ ಆಯ್ತು ಹೇಳೋದು? ಇಲ್ಲಿ ಎಷ್ಟಿರುತ್ತೋ ಅಲ್ಲಿ ಅಷ್ಟಿರ್ಲೇಬೇಕು. ಅರ್ಥ ಆಯ್ತಾ ರಾಜು? ಇದೇನಾಯ್ತು, ಇದು ಡೌನ್ ಆಯ್ತು, ಅದು ಡೌನ್ ಆಯ್ತು, ಜಾಸ್ತಿ ಆಯ್ತು. ಸೊ ಹಾಗಾಗಿ ನಮಗೆ ದಕ್ಷಿಣ ಇರುತ್ತೆ ಬೆಳೆದಾಗ ಫೈನಾನ್ಷಿಯಲಿ ಅತಿ ದೊಡ್ಡ ತಲೆನೋವಾಗುತ್ತೆ. ಸೊ ಹಾಗಾಗಿ ಅಲ್ಲಿ ಎಷ್ಟು ತಗೊಳ್ತಿರೋ ಅಲ್ಲಷ್ಟು ತಗೊಂಡು ಬೇಕಾದ್ರೆ ಕ್ಲೀನಾಗಿ, ಈ ಹೊಲ ನಮ್ದಲ್ವಾ ಇದು? ಎಷ್ಟು ಎಕರೆ ಇದು? ಸ್ಟ್ರೈಟ್ ಆಗಿ ಹೋಗ್ಬಿಡ್ಬೇಕು. ಇಲ್ಲಿ ತಗೊಂಡ್ರೆ ಅವ್ರು ಇದು ಮಾಡ್ತಾರ ಸರ್? ಅದೇ ಈಗ ನಾವು ಅಳಿಸ್ತೀವಿ ಸರ್, ಅಳಿಸಿ ಅದು ಬಂದ್ರೆ ಸ್ಟ್ರೇಟ್ ಆಗಿ ಮಾಡ್ತೀವಿ. ಇಲ್ಲಿದ್ರೆ ಬುಟ್ಟು ಇದು ಮಾಡ್ತೀವಿ ಸರ್, ಸ್ಟ್ರೇಟ್ ಆಗಿ ಮಾಡ್ತೀವಿ. ಇದು ಸ್ಟ್ರೈಟ್ ಆಗಿ ಬರ್ಬೇಕು. ಇದು ಕಂಪ್ಲೀಟ್ ಈ ಬೊದೆ ಏನಿತ್ತು ಸ್ಟ್ರೈಟ್ ಆಗಿ ಹೋಗ್ಬೇಕು ನೋಡಿ. ಇದು ಒಳಗ್ ಹೋಗ್ಬಾರ್ದು ಹಿಂಗೆ. ಯಾವುದೇ ಕಾರಣಕ್ಕೆ ಒಳಗ್ ಹೋಗ್ಬಾರ್ದು. ಯಾಕಂದ್ರೆ ಈ ಹೊಲ ಕೂಡ ಬೆಳೆಯಲ್ಲ, ತಪ್ಪು ತಿಳ್ಕೊಬೇಡಿ. ತಿರ್ಗಾ ಇದು ಇದ್ರೆ ಸಮಸ್ಯೆ ಆಗತ್ತೆ. ಸರಿನಾ? ಯಾಕೆ ಹಿಂಗ ಹಾಕೊಂಡ್ರಿ? ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ, ತಪ್ಪೇನು ಅಲ್ವಾ? ಇಲ್ಲಿ ಎಷ್ಟು ಬರುತ್ತೋ ಅಲ್ಲೂ ಅಷ್ಟೇ ಬರ್ಬೇಕು ನನಗೆ. ಅರ್ಥ ಆಯ್ತಾ? ನೆನ್ಪಿಟ್ಕೋಬೇಕು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆಲ್ಲ. ನೀನು ಇನ್ನೊಂದಿವ್ರೆ ಫೆನ್ಸಿಂಗ್ ಹಾಕೋಬೇಕಂತೇನಿಲ್ಲ, ಕಾಂಪೌಂಡೇ ಕಟ್ಟಬೇಕಂತೇನಿಲ್ಲ. ಬೊದ ಹಾಕಿ ಸಾಕು. ಒಡ್ಡು ಬೊದ ಹಾಕಿ ಸ್ಟ್ರೈಟ್ ಹಾಕಿ ಅಲ್ವಾ? ತಪ್ಪೇನು? ಇಲ್ಲಿ ಹೈಟ್ ಮಾಡಬೇಡಿ, ತೆಗೆದು ಬಿಡಿ ಇದನ್ನ. ಇದು ಹೈಟ್ ಎಲ್ಲ ಮಾಡಿದ್ರಲ್ಲ, ಇದು ಈ ಮಣ್ಣು ಇದೆಯಲ್ಲ, ಇದು ಸಾಲ ಮಾಡಿಸುತ್ತೆ. ಇದು ತೆಗೆದಾಕಿ ಹೆಣ್ಮಕ್ಳು ಆರೋಗ್ಯ ಕೂಡ ವ್ಯತ್ಯಾಸ ಮಾಡುತ್ತೆ. ಅಲ್ಲೆಲ್ಲ ಆರೋಗ್ಯಗಳು ವ್ಯತ್ಯಾಸ ಮಾಡುತ್ತೆ. ಇದು ತೆಗಿರಿ, ನೀರಲ್ಲಿ ಮಾಡಿ ಇದನ್ನ. ಇದನ್ನ ಹೈಟ್ ಮಾಡ್ಕೊಂಡಿದ್ದೀರಿ. ಇದು ಫಸ್ಟ್ ತೆಗಿರಿ ಇವತ್ತು. ಇದನ್ನ ತೆಗೆದು ತೆಗೆದು ಹಿಂದಕ್ಕೆ ಹಾಕೊಳ್ಳಿ, ಕೆಲಸ ಸ್ಟಾರ್ಟ್ ಆಗುತ್ತೆ. ಏನಮ್ಮ ಅಷ್ಟು ತಲೆ ಮೇಲೆ ನೀನು ಕಲ್ಲು ಹಾಕೊಂಡಂಗಮ್ಮಯ್ಯ. ಸರಿನಾ? ನೆಮ್ಮದಿರಲ್ಲ, ಮತ್ತೆ ನೆಮ್ಮದಿ ಹಾಳು ಮಾಡ್ಕೊಳ್ತೀರಿ. ಫಸ್ಟ್ ಇದನ್ನ ಕಿತ್ತಾಕಿ ಇದನ್ನ. ಅವೇನೆಲ್ಲ ಸುಮ್ಮನೆ ಯಾಕೆ ಇನ್ವೆಸ್ಟ್ ಮಾಡ್ಕೊಂಡಿರಲ್ಲ ಹೇಳ್ದಲೆ. ತಪ್ಪು ಮಾಡಬಾರ್ದು. ಅರ್ಥ ಆಯ್ತಾ? ಏನಮ್ಮ ಚೆನ್ನಾಗಿದೆಯಮ್ಮಯ್ಯ? ಆರೋಗ್ಯ ಚೆನ್ನಾಗೈತಮ್ಮ? ಓಕೆ, ಬನ್ನಿ ರಾಜಭಕ್ಷಿ. ಓಕೆ, ಅಷ್ಟು ಮಾಡ್ಕೊಳ್ಳಿ, ಸ್ಟಾರ್ಟ್ ಆಗತ್ತೆ ಕೆಲಸ ಧೈರ್ಯವಾಗಿ. ಅರ್ಥ ಆಯ್ತಾ? ಇಲ್ಲಿ ಏನಾಯ್ತು ಅಂದ್ರೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ನಿಮ್ಗೆ ಏನಾಗುತ್ತೆ, ಹೆಣ್ಮಕ್ಳ ಮೇಲೆ ತೊಂದರೆ ಆಗುತ್ತೆ. ಅದು ಕೊಡಿ, ಇಲ್ಲಿ ಪೇಪರ್ ಕೊಡಿ ಒಂದು. ನೀವ್ ಮತ್ತೆ ಎರಡನೇ ವಿಸಿಟ್ ಬಂದಿರೋದು. ನಾನು ತೊಂದರೆ ಮಾಡ್ಕೊಳ್ತಾ ಹೋದಂಗೆಲ್ಲ ಏನ್ ಮಾಡೋಣಪ್ಪ ನಾನು? ಒಂದ್ ಪೇಪರ್ ಪೆನ್ ಕೊಡಪ್ಪ. ಮತ್ತೆ
ನಾನು ಅವತ್ತೇ ನೇರವಾಗಿ ಹೇಳೋದ್ನಿಲ್ಲ ಈ ಟೈಪ್ ಮಾಡ್ಕೊಳ್ಳಿ ಅಂತ. ಹಂಗಂತಲ್ಲ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಒಂದ್ ನಿಮಿಷ ನಾನು ಮಾಡ್ತೀನಿ, ಹೇಳ್ತೀನಿ. ತೆಗಿಯಮ್ಮ ಅದನ್ನ, ಅದ ತೆಗಿಯಮ್ಮ ಅದನ್ನ. ಅದು ನೀವು ಬೆಂಕಿ ಇಟ್ಟಿದ್ರಲ್ಲ ಅಲ್ಲಿ, ಕಡೆಗೆ ಇಟ್ಟಿದ್ರಲ್ಲ, ಆ ಥರದ್ದು ಆ ಕಡೆ ಮೂಲೆಗೆ ಇಟ್ಕೊಳ್ಳಿ, ಸರಿನಾ? ಮಗಳ ಏನ್ ಹೆಸರಿಟ್ಟಿದ್ದೀರಾ? ಆಲಿಯಾ. ಇದು ರೋಡ್ ಅಲ್ವಾ ಬಕ್ಷಿ? ರೋಡ್ ಅಲ್ವಾ? ಸರಿ, ಇದು ನಮ್ಮ ಮನೆ, ನೆನಪಿಟ್ಕೊಳ್ಳಿ. ಇದು ನಮ್ಮ ಇಡೀ ಹೊಲ. ನೀವು ಬನ್ನಿ, ಈ ಕಡೆ ಕ್ಲೀನ್ ನೋಡ್ಕೊಳ್ಳಿ, ಸರಿನಾ? ಇದು ಯಾವುದೇ ಕಾರಣಕ್ಕೂ ಒಳಕ್ ಹೋಗಿಲ್ವಲ್ಲ ಹಿಂಗೆ? ಇದು ಸ್ಕ್ವೇರ್ ಐತಲ್ಲ ಕಂಪ್ಲೀಟ್? ಸ್ವಲ್ಪ ಒಂದ್ ಸ್ವಲ್ಪ ಈ ಕಡೆ ಹೆಚ್ಚಿಗಿತ್ತು, ಈ ಕಡೆ ಅಗ್ನೇಕ್ ಮೂಲೆ ಸ್ವಲ್ಪ ಜಾಸ್ತಿ ಆಯ್ತಾ ಸರ್. ಈ ಕಡೆ ಒಂದು ಕೆಲಸ ಮಾಡಿ, ನಾನು ಹೇಳೋದು ಈಗ ನೋಡಿ, ಇರೋದು ನಮ್ದು ಅರ್ಥ ಆಯ್ತಾ? ಇದು ಸ್ವಲ್ಪ ಜಾಸ್ತಿ ಆಯ್ತು, ಇದು ಸ್ವಲ್ಪ ಕಡಿಮೆ ಆಯ್ತಲ್ವಾ? ಹಿಂಗಿದೆ ನಮ್ದು ಅಲ್ವಾ? ಸರಿ, ಇದನ್ನ ನಾವೇನ್ ಮಾಡ್ಬೇಕು ಅಂದ್ರೆ, ಇದನ್ನ ನೇರವಾಗಿರ್ಬೇಕಿದು ಬುಧ ಹಿಂಗ್ ಕಲಿಸ್ಬಿಡು, ಹಿಂಗ್ ತೆಗೆದು ಬಿಡು ಇದನ್ನ. ಇದಕ್ಕೆ ಟಚ್ ಮಾಡ್ಕೊ, ಏನ್ ತೊಂದ್ರೆ ಏನಿಲ್ಲ ನಮ್ಗೆ. ಬುಧ ಟಚ್ ಮಾಡು ನೇರವಾಗಿ, ಇದಕ್ಕೆ ಹೈಟ್ ಮಾಡ್ಕೊ. ನೀನು ಏನ್ ಕಲ್ಲು ಮಣ್ಣು ಏನ್ ಬೇಕಾದ್ರೂ ಸ್ವಲ್ಪ ಹೈಟ್ ಮಾಡ್ಕೊ, ಏನು ತೊಂದ್ರೆ ಏನಿಲ್ಲ. ಈ ಕಡೆ ನೇರಕ್ಕೆ ಈ ಕಡೆ ಮಾಡ್ಕೊ. ಇದು ಏನಿದೆಯೋ ನೆನ್ಪಿಟ್ಕೋ, ಇದನ್ನ. ಇದು ನಮ್ಮ ಹೊಲ, ಸರಿನಾ? ಈ ಕಡೆಗಿಂತ ಈ ಕಡೆಗೆ ಸ್ವಲ್ಪ ಕಡಿಮೆ ಮಾಡಿ, ಸ್ವಲ್ಪ ಮುಂದಕ್ಕೆ ಬಗ್ಗಂಗೆ, ಅರ್ಥ ಆಯ್ತಾ? ಹಿಂಗ್ ಬುಧ ಹಾಕು. ಇಲ್ಲಿ ಬೆಳೆ ಇಡಬೇಡ, ಇಲ್ಲೇನು ಬೀಳ್ಬಿಡಿ. ಇದನ್ನ ಒಂದ್ ವರ್ಷ ನೀನು ಟೆಸ್ಟ್ ಮಾಡು, ಸುಮ್ಮನೆ ನಾನು ಮಾತಾಡೋದಲ್ಲ, ನೀನ್ ಟೆಸ್ಟ್ ಮಾಡ್ಬೇಕು. ಪ್ರಯೋಗಾತ್ಮಕ, ನಿನ್ನ ಜೀವನ ನೀನು ಪ್ರಯೋಗಾತ್ಮಕವಾಗಿ ಮಾಡ್ಕೋಬೇಕು, ಅರ್ಥ ಆಯ್ತಾ? ಸೊ ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಜಿಗ್ಜಾಗ್ ಆಗ್ಬಾರ್ದು, ಮತ್ತೆ ಹೀಗೆ ಆಗ್ಬಾರ್ದು. ಇಲ್ಲೊಂದು ಪಾಯಿಂಟ್ ಇಟ್ಕೊಂಡ್ರೆ, ಒಂದು ದಾರ ಎಳೆದಾಗ ಆ ದಾರದ ನೇರವಾಗಿ ಬುಧ ಹಾಕೊಂಡು ಹೋಗ್ಬೇಕು ಅಷ್ಟೇ. ಸ್ವಲ್ಪ ನೀನ್ ಚಿಕ್ಕದಾಗಿ ಬುಧ ಹಾಕೋ, ಏನ್ ತೊಂದ್ರೆ ಏನಿಲ್ಲ, ಸರಿನಾ? ನೀನ್ ಫೆನ್ಸಿಂಗ್ ಹಾಕೋಬೇಕು, ಕಾಂಪೌಂಡ್ ಹಾಕೋಬೇಕು ಅನ್ನೋದೇನಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಇನ್ ಮಾಡ್ಕೋ. ಇದನ್ನ ಸದ್ಯಕ್ಕೆ ಇನ್ನು ಬಳಸ್ಬೇಡ, ಸುಮ್ಮನೆ ಬಿಡು. ಒಂದ್ ವರ್ಷ ಗ್ಯಾಪ್ ಬಿಡು, ಬೆಳೆ ಹೆಂಗ್ ಬರುತ್ತೆ ನೋಡು. ಈಗ ಇಲ್ಲೊಂದು ಬೋರ್ ಆಗಿದೆ ಸರ್, ಇರ್ಲಿ, ಆ ನೀರು ಬಳಸ್ಕೋ. ಹೊರಗಿದ್ರು ಕೂಡ ಬಳಸ್ಕೋ, ತೊಂದ್ರೆ ಏನಿಲ್ಲಪ್ಪ. ಹೊರಗಿದ್ರು ಕೂಡ ಬಳಸ್ಕೊಳ್ಳಿ ಅದನ್ನ. ಬಟ್ ನಾನು ಹೇಳೋದು ಈ ಟೈಪ್ ಇರ್ಲಿ, ಸ್ಟ್ರೇಟ್ ಆಗಿ ಚೌಕ ಅಂದ್ರೆ ನಾನು ಹೇಳಿದ್ನಲ್ಲ, ಸ್ವಲ್ಪ ಒಳಗೆ ಬರ್ಲಿ, ಸ್ವಲ್ಪ ಒಳಗೆ ಬಂದು ಆ ಮೂಲ್ಯ ಜಾಸ್ತಿ. ಒಂದು 3 ಟೋಟಲ್, ಇದಕ್ಕಿಂತ ಇದು 3 ಅಡಿ ಒಳಗಿರ್ಲಿ, ಸರಿನಾ? ವೃದ್ಧಿ ಮಾಡ್ಕೊಳ್ಳಿ, ಇದನ್ನ ಸ್ಟ್ರೈಟ್ ಆಗಿ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳ ಅದೇ ಪ್ರಾಬ್ಲಮ್ ಆಯ್ತು ಸರ್. ಈ ಒಡ್ಡು ನಾ ಸ್ಟ್ರೇಟ್ ಆಗಿ ಮಾಡ್ಕೊಂಡು ಹೋದ್ರೆ ಅವ್ರು ಸ್ವಲ್ಪ ಜಗಳ ಇದು ಮಾಡಿ ಸ್ವಲ್ಪ ಇದಾಗೈತೆ ಸರ್. ಅದು ನಾವು ಹತ್ತು ಬಸ್ತಿ ಕೊಟ್ರೆ ಅದು ಎಲ್ಲಿಂದ ಅಲ್ಲಿಗೆ ಸ್ಟೇಟ್ ಬಂದ್ರೆ ಇಷ್ಟೇ ಮಾಡ್ತೀವಿ ಸರ್. ಒಟ್ಟ ಸ್ಟ್ರೇಟ್ ಆಗಿ ಮಾಡ್ತೀವಿ. ಇದು ನಿಮಗೆ ಕರೆಕ್ಟ್ ಸ್ಟ್ರೈಟ್ ಆಗಿ ಬರ್ಲಿಲ್ಲ ಅಂದ್ರೆ ಅದನ್ನ ಬೇರೆದ್ ಮಾಡೋಣಂತೆ. ಇದು ಅಕಸ್ಮಾತ್ ಇದು ಮಾಡ್ಲಿಲ್ಲ ಅಂತಂದ್ರೆ ನೆನಪಿಟ್ಕೊಳ್ಳಿ, ಇದನ್ನ ನಾನು ಮಾತಾಡೋದು. ನಾನು ಇವತ್ತು ಹೇಳ್ತೀನಿ ನಿಮ್ಗೆ ರಾಜಭಕ್ಷಿ, ಈ ಹೊಲದ ಮೇಲೆ ಸಾಲ ಆಗುತ್ತೆ ಸಿಕ್ಕಾಬಟ್ಟೆ. ಒಂದು, ಎರಡನೇದು ಇದನ್ನೆಲ್ಲ ಕೊಟ್ಟು ಹೋಗ್ಬಿಡೋಣ ಅನಿಸ್ಬಿಡುತ್ತೆ. ಈಗ ಹಂಗಾಯ್ತು ಸರ್, 3 ಲಕ್ಷ ಆಯ್ತು. ಅದ ನೀನ್ ಪರ್ಸನಲ್ ಆಗಿ ಮಾತಾಡೋದು ಬೇಡ, ಬಟ್ ಅದಕ್ಕೆ ನೇರವಾಗಿ ಹೇಳ್ರಿ ಅನ್ನೋದು ಕೇಳ್ತಿರೋದು ನಾನು. ಇದು ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಪ್ರಯತ್ನ ಮಾಡಿ, ನಮ್ಗೇನು ಅಭ್ಯಂತರ ಇಲ್ಲ. ಇದನ್ನ ಮಾಡದಲ್ಲೇ ಎಷ್ಟಾದ್ರೂ ಪ್ರಯತ್ನ ಮಾಡಿ, ಬಟ್ ಇದನ್ನ ಮಾಡಿ ಉಳಿಯುತ್ತೆ. ಇದು ಧೈರ್ಯವಾಗಿ ಮಾಡಿ, ಬೆಳೆ ಇಡಿ, ಕೈ ಬರುತ್ತೆ ಬೆಳೆ. ಇಲ್ಲ ಅಂದಲ್ಲಿ ಯಾವುದೇ ಕಾರಣಕ್ಕೂ ಸಾಲ ಜಾಸ್ತಿ ಆಗತ್ತೆ, ನೆನಪಿಟ್ಕೊಳ್ಳಿ. ಇದನ್ನ ಶಾಸನ ಇದು, ಅರ್ಥ ಆಯ್ತಾ? ನೀವಿನ್ನು ಈಗ ನಾನು ಹೇಳಿದ ತಕ್ಷಣ ಮಾಡ್ಲೇಬೇಕಂತಿದ್ದೆ ರೂಲ್ ಇದೆಯಾ? ಒಂದ್ 2 ವರ್ಷ ಬಿಟ್ಟು ಮಾಡ್ಕೊಳ್ಳಿ, ನೋಡೋಣ. 2 ವರ್ಷ ಬಿಟ್ಟು ನೋಡಿ ಮಾಡ್ಕೊಳ್ಳಿ. ಈಗ ಹಾಗೆ ಸರ್, ಈಗ ಮತ್ತೆ ಬಿತ್ತಿದ್ದು ಮತ್ತೆ ಅರಗಿಸಿ ಮತ್ತೆ ಬಿತ್ತಾ ಇದೆ. ಈಗ 1 ವರ್ಷ ಚೆನ್ನಾಗಿತ್ತು ಸರ್, 2 ವರ್ಷ ಚೆನ್ನಾಗಿತ್ತು. ಅರ್ಥ ಆಯ್ತು ಹೇಳೋದು? ನನ್ನ ತೋಟ ಕೂಡ ನಾನು ಹೇಳೋದು,
ನನ್ನ ತೋಟ ಕೂಡ. ಯಾಕಂದ್ರೆ ಇದೆಲ್ಲ ಹೇಳ್ತಿರೋದು ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೊಂಡೆ ಮಾಡೋದಲ್ಲ. ನಾನು ಯಾವುದೇ ವಿಚಾರ, ಸಣ್ಣ ವಿಚಾರ ಆದ್ರೂ ಕೂಡ ಇನ್ನು ನನ್ನ ಮೇಲೆ ನಾನು ಮಾಡ್ಕೊಂಡೆ ಮಾಡ್ತಿರೋದು. ಸೊ ನನ್ನ ತೋಟ ಶ್ರೀಗಂಧ ತೋಟ ಮತ್ತೆ ದಾಳಿಂಬೆ ತೋಟ ಇದೆ. ಅದು 10 ಎಕರೆ ಪ್ಲಾಟ್ ಆದವು. ಅರ್ಥ ಮಾಡ್ಕೊಳ್ಳಿ. 10 ಎಕರೆ ಪ್ಲಾಟ್ ನಲ್ಲಿ ಏನಾಗಿದೆ ಅಂತಂದ್ರೆ ಟೋಟಲ್ ನೀನು ಹೇಗಿದೆ ಹಾಗೇ ಇದೆ ನಂದು ಕೂಡ. ಅದನ್ನ ಕರೆಕ್ಟಾಗಿ ಮಾಡ್ಕೊಂಡಾಗಳಿಂದ ಚೆನ್ನಾಗಿ ಬೆಳೀತಾ ಇತ್ತು. ಅರ್ಥ ಆಯ್ತಾ? ನೀನು ಮನುಷ್ಯನ ತಾನೆ, ನಾನು ಮನುಷ್ಯ ತಾನೆ. ಹಾಗಾಗಿ ಇದನ್ನ ಪರ್ಫೆಕ್ಟ್ ಆಗಿ ಸಾಧ್ಯವಾದಷ್ಟು ಮಾಡ್ಕೊಳ್ಳಿ. ನೋಡಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್. ಇಲ್ಲೆಲ್ಲ ಹಾಕಿರವಲ್ಲ, ಫಸ್ಟ್ ತೆಗೆದಾಕಿ ಇದನ್ನ ತೆಗೆದಾಕಿ ಇಲ್ಲಿ ಇಟ್ಟಿರೋದ ಅಮ್ಮ ಇಟ್ಟಿದಾರಲ್ವಾ, ಇದನ್ನ ಫಸ್ಟ್ ಇದ್ ಮಾಡಿ. ಇದನ್ನ ನಾವು ಹೇಳ್ದಲೆ ಒಂದು ಗುಂಡಿ ಹೊಡ್ಕೋಬೇಡಿ. ಮೋಸ್ಟ್ ಡೇಂಜರಸ್ ಅದು. ಒಳಗಡೆ ಮನೆಯಲ್ಲಿ ಇಲ್ಲಿ ಮಾಡ್ಕೊಳ್ಳಿ, ಇಲ್ಲಿ ಬಿಟ್ಟು ಮಾಡ್ಕೊಳ್ಳಿ. ನಾನು ಬೇಡ ಅಂತೀನಾ? ಅಮ್ಮಯ್ಯ ಹೇಳಿಲ್ವಾ? ನಾನು ಹೇಳಿದಿನಿಲ್ವಾ? ಮತ್ತೆ ಅವ್ರು ಹೇಳಿದ್ರಲ್ವಾ? ಯಾಕೆ ಗ್ರಾಚಾರ ಯಾಕೆ ಹಂಗ ಮಾಡ್ತಾ ಇದ್ದೀನಿ? ನೀನು ಪರ್ಫೆಕ್ಟ್ ಆಗಿ ಮಾಡ್ಕೊಪ್ಪ, ಬಿಡ್ಬೇಡಮ್ಮಂಗೆ ಅಲ್ವಾ? ನಿನಗೇನು ಆಗಲ್ಲ, ನಾನು ಇದ್ದೀನಿ, ಎದುರ್ಬೇಡ. ನಿಮ್ಗೇನಲ್ಲ ಫಸ್ಟ್ ಕ್ಲಾಸ್, ಡೌಟೇ ಇಲ್ಲ. 2-3 ದಿನ ಆಯ್ತು ನೋಡಿ ಸರ್, ನಾವು ಅಪ್ಪರು ತೊಂದರೆ ಮಾಡ್ಕೊಂಡು 4 ದಿನ ಬಿಜಾಪುರಲ್ಲಿ 8 ದಿನ ಔಷಧ ಕೊಡೋದು ಸರ್. ನಾನೇನ್ ಹೇಳ್ದೆ ಅವೆಲ್ಲ? ಇದೆಲ್ಲ ಏನ್ ಹೇಳ್ದೆ? ಒಂದು ಅಲ್ಲಿ ಬೆಂಕಿ ಇಟ್ಕೊಂಡಿದ್ಯಾ, ಬೇಡ ಅಂದಂಗೆಲ್ಲ. ಅಲ್ಲಮ್ಮ ಅದು ಮಾಡ್ಕೊಂಡಿದ್ದೀರಿ, ಅದೊಂದು ಮಾಡ್ಕೊಂಡಿದ್ದೀರಿ. ಇದೆಲ್ಲ ನಾನು ಹೇಳಿದ್ನಿಲ್ವಾ ಅವೆಲ್ಲ? ಯಾವಲ್ಲ ಸುಮ್ಮನೆ ಧೈರ್ಯವಾಗಿ ನಿನ್ನ ಇಷ್ಟ ದೇವರನ್ನ ನೆನೆಸ್ಕೊಂಡು ಧೈರ್ಯಕ್ಕಲ್ಲ ಫಸ್ಟ್ ಅಮ್ಮೂಲೆ ತೆಗಿಯಪ್ಪ, ಎತ್ತರ ಮಾಡಿದೆಯಲ್ಲ. ಯಾವ ನೆನಪಿದೆ ಈಗ ನಾನು ಹೇಳಿದ್ದು? ನೀನ್ ಯಾಕೋ ಮೈಂಡ್ಲಿ ಸ್ವಲ್ಪ ಮನುಷ್ಯ ಯಾಕೆ ಇಲ್ಲ? ಈ ಸ್ಥಾನ ಸ್ವಲ್ಪ ರೆಡಿ ಮಾಡ್ಕೊಳ್ಳಿ. ಅರ್ಥ ಆಯ್ತು ಹೇಳೋದು? ಸುಮಾರು 20 ವರ್ಷ ನಾನು ಹೇಳೋದು ನೆನಪಿಟ್ಕೊಳ್ಳಿ. ನಂದು ಈ ಟೈಪ್ ಇತ್ತಲ್ಲ, ಈ ಟೈಪ್ ಇದ್ದಾಗ ನಾನು ಬಾಳೆಗಂತ 2004 ನಲ್ಲಿ ನಾನು ಬಾಳೆ ಹಾಕಿದೆ. 10 ಎಕರೆ ಬಾಳೆ ಹಾಕಿದೆ 2004 ಅಲ್ಲಿ. ನೆನ್ಪಿಟ್ಕೊಳ್ಳಿ ಇದನ್ನ, ಯಾಕಂದ್ರೆ ನಿಮಗೆ ಧೈರ್ಯ ಹೇಳ್ತಿರೋದು. 2004ರಲ್ಲಿ ನಾನು 10 ಎಕರೆ ಬಾಳೆ ಹಾಕಿದೆ. ಬಹಳ ಚೆನ್ನಾಗಿ ಬಂದ್ಬಿಟ್ಟಿತ್ತು, ಬಹಳ ಚೆನ್ನಾಗಿ ಬಂದಿದ್ದು. ನೋಡಿದ್ರಲ್ಲ, ಸೂಪರ್ ಇದೆ, ಬಹಳ ಚೆನ್ನಾಗಿದೆ ಅಂತ. ಹೇಳೋದ್ ನೋಡಿ, ಅರ್ಥ ಮಾಡ್ಕೋ. ಬಹಳ ಚೆನ್ನಾಗಿದ್ದು ನಮ್ದು 2004ರಲ್ಲೇ ಸುಮಾರು ಎಷ್ಟಾಗ್ಬೇಕಾಗಿತ್ತು? ಆವಾಗಿನ ವಿಚಾರದಲ್ಲಿ ಒಂದು 20 ಲಕ್ಷ ಆಗ್ಬೇಕಾಗಿತ್ತು ಅವತ್ತಿನ ಲೆಕ್ಕಾಚಾರಕ್ಕೆ. ಆದ್ರೆ ಅದಾಗಿದ್ದು ಎಷ್ಟು ಗೊತ್ತಾ? ಫೇಲ್ ಆಯ್ತು. 4.5 ಲಕ್ಷ ಕೆನರಾ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದು ಹೇಳ್ತೀನಿ ನೋಡಿ. ಆ ಹೊಲದ ಮೇಲೆ ನೀನು ಯಾಕೆ ಹೇಳಿದೆ ಅಂದ್ರೆ, ಆ ಹೊಲದ ಮೇಲೆ ಇಂಥ ಸಾವಿರಾರು ನೋಡಿದೀನಿ, ಸಾವಿರಾರು ಮಾಡಿದ್ದೀನಿ. ಆ ಹೊಲದ ಮೇಲೆ 4 ಲಕ್ಷ ಲೋನ್ ತಗೊಂಡಿದ್ರೆ ಒಂದು 5 ವರ್ಷ ನನಗೇನು ಕಟ್ಟಕ್ಕಾಗ್ಲಿಲ್ಲ. ಬೆಳೆ ಎಲ್ಲ ಫೇಲ್ ಅಪ್. ನೋಡೋಣ ಅಂತೇಳಿ ಚೆಕ್ ಮಾಡ್ಕೊಂಡೆ. ಅದ್ರ ಮೇಲೆ 45 ಲಕ್ಷ ಸಾಲ ಆಯ್ತು ಅದ್ರ ಮೇಲೆ, ಆ ತೋಟದ ಮೇಲೆ. ಅರ್ಥ ಆಯ್ತಾ? ಆಮೇಲೆ ಕೆನರಾ ಬ್ಯಾಂಕ್ನವರು ಹಿರಿಯರು ಕೆನರಾ ಬ್ಯಾಂಕ್ನಲ್ಲಿ ಇದು ಮಾಡಿ ಆಮೇಲೆ ಅದನ್ನ ಸೆಟಲ್ಮೆಂಟ್ ಮಾಡಿದ್ರು. ಅವತ್ತು ಅಂದ್ಕೊಂಡೆ ಎಷ್ಟು ಪ್ರಾಬ್ಲಮ್ ಆಗಿದೆ ನೋಡು ಅಂತ. ಸರಿ ಮಾಡ್ಕೊಂಡು. ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ಒಂದು ಮಾಡ್ಕೋಬೇಡ, ಎದುರ್ಬೇಡ. ಇದು ಲೆವೆಲ್ ಮಾಡ್ಕೋಬೇಕಾದ್ರ ಒಂದು ಲೆಕ್ಕಕ್ಕೆ ದಾರ ಹಿಡಿದು ಚೌಕ್ ಮಾಡ್ಕೋಬೇಕಂತ ಇಲ್ಲ, ಏನು ಬೇಡ. ಸ್ವಲ್ಪ ಇದನ್ನ ಎಷ್ಟು ಉದ್ದ ಗೊತ್ತಾಗತ್ತಲ್ವಾ, ಜಾಬ್ ಎಣಿಸ್ಬಿಟ್ಟು ಸುಮ್ಮನೆ ಒಂದು ಫಸ್ಟ್ ಮೆಜರ್ಮೆಂಟ್ ತಗೊಂಡು ಈ ಕಡೆ ಸ್ವಲ್ಪ ಒಂದು 5 ಜಾಬ್ ಒಳಗೆ ಹಾಕೊಂಡು ಇಲ್ಲೊಂದು ಪಾಯಿಂಟ್ ಇಟ್ಕೊಂಡು ಇಲ್ಲೂ ಪಾಯಿಂಟ್ ಇಟ್ಕೊಂಡು ಅಗ್ಗದ್ದು ಎಳೆದು ಕಟ್ಬಿಟ್ಟು ಇಲ್ಲೊಂದು ಇಲ್ಲಿಗೆ ಬೋದ್ ಹಾಕ್ಬಿಟ್ಟು ಸುಮ್ಮನೆ ಕ್ರಾಸ್ ಆಗಿರುತ್ತೆ ಹಿಂಗೆ ಇರ್ಲಿ. ಇದನ್ನ ಬೀಳ್ಬಿಡಿ, ಇದನ್ನ ನಾನು ಹೇಳೋದು. ಈಗ ಚೌಕ್ ಇದ್ರೆ ಸರ್ ಅಷ್ಟೇ ಇಲ್ಲ, ಸ್ವಲ್ಪ ಒಳಗ್ ಬರ್ಲಿ. ಈ ಸೈಡ್ ಅರ್ಥ ಆಯ್ತಾ? ಬರ್ಲಿ. ಯಾಕೆ ಬೆಳೆಯಲ್ಲ ನೋಡ,
ಬೆಳೆಯುತ್ತೆ. ಇದಂತೂ ಮಾಡ್ಲೇಬೇಕು ಸರ್ ನಿಮ್ಮಿಂದ. ಇದು ವೆರಿ ಡೇಂಜರಸ್. ಇಲ್ಲಿ ಹೆಣ್ಮಕ್ಳ ಮೇಲೆ ಕೂಡ ತೊಂದರೆ ಆಗುತ್ತೆ. ಈಗ ಅದೇ ನೆಮ್ಮದಿ ಮೊನ್ನೆ ಮಾಡಕ್ ಹೋದ್ರೆ ನೆಮ್ಮದಿ ಕಳ್ಕೊಳ್ತೀರಿ. ಅರ್ಥ ಆಯ್ತು ಹೇಳೋದು? ಬೇಡಪ್ಪ, ಸ್ವಲ್ಪ ಏನೇ ಮಾಡಿದ್ರು ಸ್ವಲ್ಪ ಇರ್ಲಿ ಮನಸ್ಸಿನಲ್ಲಿ. ಅರ್ಥ ಆಯ್ತಾ? ಬೇರೆ ಬೇರೆ ಸಮಸ್ಯೆ ಮಾಡ್ಕೊಳ್ತೀರಿ ನೋಡು. ಸಮಸ್ಯೆ ಯಾಕೆ ಮಾಡ್ಕೊಳ್ತೀರಿ? ಓಕೆನಾ? ಇನ್ನೇನಮ್ಮ ಮಗಳೇ? ಇದು ಬಾತ್ರೂಮ್ ಈ ಕಡೆ ಹಿಂಗ ಮಾಡ್ಬೇಕಂತ ಮಾಡಿದ್ದೆ. ಅಮ್ಮ ಇದೆಲ್ಲ ಆಗಲಿ, ಮಾಡಿದ ಮೇಲೆ ನಾನೊಂದು ಗೇಟ್ ಓಪನ್ ಮಾಡಿಸ್ಕೊಡ್ತೀನಿ ಅಲ್ಲಿ. ಏನಪ್ಪಿ, ಇದೆಲ್ಲ ಮಾಡು. ಆ ಸೆಂಟ್ರ್ ಕರೆಂಟ್ ಕಂಬ ಇದೆಯಲ್ಲ, ನಿಮ್ಮ ಟೋಟಲ್ ಇಡೀ ಹೊಲ ಇದೆಯಲ್ಲ, ಹೊಲದ ಸೆಂಟ್ರಲ್ ಗೇಟ್ ತೆಗಿ. ಇಲ್ಲಿ ಅಲ್ಲಿ ಸೆಂಟ್ರಲ್ ಗೇಟ್ ತೆಗಿ. ಗೇಟ್ ತಗೊಂಡು ಹಿಂಗೆ ಬಾ, ಸರಿನಾ? ಚೆನ್ನಾಗಾಗುತ್ತೆ. ಇದೆಲ್ಲ ಆಗೋವರೆಗೂ ಸ್ವಲ್ಪ ಬಾಂಬ್ ಬಿಟ್ಕೊಳಂಗೆ ನೀನು ಜೋಬ್ನಲ್ಲಿ. ಸ್ವಲ್ಪ ಹುಷಾರಾಗಿರು. ಅರ್ಥ ಆಯ್ತಾ? ಎಲ್ಲ ತಲೆನೋವಾಗುತ್ತೆ ನೋಡು. ಹಾ, ಮೊನ್ನೆ ಬ್ಯಾಂಕ್ ನಲ್ಲಿ ತೆಗ್ದಿವಿ ಸರ್. ಇದೇ ಮಾಡಕ್ ಆಗ್ತಾ ಇಲ್ಲ ಸರ್. ಮತ್ತೆ ಇದು ತೆಗಿ, ಆ ಮಣ್ಣು ತೆಗಿ, ಅದನ್ನ ಎಲ್ಲ ತೆಗಿ. ಅದನ್ನ ಫಸ್ಟ್ ಕಿತ್ತಾಕತ್ ನಾನು ಹೋದ ತಕ್ಷಣ, ಸರಿನಾ? ಏನ್ ಕಟ್ಟಾರಲ್ರಿ, ಅದನ್ನ ಏನ್ ಮಾಡ್ಬೇಕಲ್ಲ? ಯಾ ಚೆಟ್ಟಿಗೆ ಯಾವ್ದಮ್ಮ? ಈ ಕಡೆ ಸರ್ ಮುಂದ್ಗಡೆ ಅದೇನ್ ಚೆತ್ತಾಗಿ ಲೆವೆಲ್ ತಗಡಿ ಸದ್ಯಕ್ಕ ತಗಡ್ ಹಾಕೊಂಡು ಲೆವೆಲ್ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಂಡ್ರೆ ಅದನ್ನ ಯಾಕೆ ಕಟ್ಟಕೋದಪ್ಪ? ಅದನ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಜಲ್ದಿ ಆಗಲ್ಲ. ಅದು ನಿಂತ್ಕೊಂಡು ಹೋಗ್ಬಿಡುತ್ತದು. ಅರ್ಥ ಆಯ್ತಾ? ಅದ್ ಯಾವ್ದೇ ಕಾರಣ ಹಂಗ ಓಪನ್ ಬಿಡಬಾರ್ದು. ಮಾಡಿದ್ಮೇಲೆ ಅಟ್ಲೀಸ್ಟ್ ಚಪ್ರನ್ ಹಾಕು. ಕೊನೆಗೆ ಏನು ಮಾಡ್ಲ ಅಂದ್ರೆ ಚಪ್ರನ್ ಹಾಕು ಮೇಲೆ. ಯಾಕೆ ಗೊತ್ತಾ? ಅದು ವೆರಿ ಇಂಪಾರ್ಟೆಂಟು. ಮನುಷ್ಯ ಇಲ್ಲಿರ್ತಕ್ಕಂಥ ಯಜಮಾನ ಅಥವಾ ಮಗನ ಮೇಲೆ ತೊಂದರೆ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ನಾನು ಸೂಕ್ಷ್ಮ ಹೇಳ್ತೀನಪ್ಪ, ಅದನ್ನ ಮಾಡ್ಕೋಬೇಕಂತ. ನೀವು ಏನೋ ಹೇಳಿದ್ರೆ ಏನೋ ಮಾಡ್ಕೊಂಡಿರ್ತೀರಿ. ತಿನ್ನಂದ್ರೆ ಗಾರ್ ಸಾಕಲ್ವಾ? ಇಲ್ಲ ಆಗ್ತೀನಿ ಸರ್. ಅದಕ್ಕೆ ಇಲ್ಲ, ಈಗ ಸದ್ಯಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಸುಮ್ನೆ ಈಗ ಹೀಟು ಬೇಡ, ಏನು ಬೇಡ. ಈ ಬೆಳೆ ಚೆನ್ನಾಗಿ ಬರುತ್ತೆ, ಬಂದ್ಮೇಲೆ ಮಾಡ್ಕೋವಂತ. ಸುಮ್ನೆ ಇದ್ರ ಲೆವೆಲ್ ಕರೆಕ್ಟ್ ಆಗಿ, ಇದಕ್ಕಿಂತ ಎತ್ತರ ಇರಲಿ, ಹೈಟ್ ಮಾಡಿ ಸುಮ್ನೆ ಇದಾಕ್ಬಿಡು, ಗರಿ ಹಾಕ್ಬಿಡು. 4 ಗರಿ ಹಾಕಿ ಸುಮ್ನೆ ಇದ್ರ ಲೆವೆಲ್ಗೆ ಇರಲಿ. ಸರಿಮಾ? ಓಕೆನಾ? ಇದೆಲ್ಲ ಸ್ಟೇರ್ ಕೇಸ್ ಮಾಡ್ಕೊಂಡಿದ್ರೆ ಫೈನಾನ್ಷಿಯಲಿ ಹೊಡ್ತಾ ಬೀಳುತ್ತೆ ನನಗೆ. ಇಲ್ಲ ಮಾಡ್ದಂಗಿದ್ರು ಸಮಸ್ಯೆ ಇರಲಿಲ್ಲ. ಇದನ್ನ ಕಟ್ ಮಾಡಿದ್ರೆ ಮುಗಿದು ಹೋಗೋದು. ಮಾಡ್ಲೇಬೇಕಂತೇನಿರ್ಲಿಲ್ಲ. ಹಾ ಅಲ್ವಾ? ಖರ್ಚು ಮಾಡ್ದಂಗೆ ಮಾಡ್ಕೊ, ಮುಚ್ಚಬೇಕು. ಇವೆಲ್ಲ ನಾನು ಕೇಳೋದೆಲ್ಲ ಮಾಡ್ಬೇಡಿ ಅಂತವಲ್ಲ, ಸರಿನಾ? ಸಮಸ್ಯೆ ಆಗುತ್ತೆ ನೋಡಿ. ಓಕೆ, ನಾನು